ಒಂದು ದಿನಕ್ಕೆ 200 ಕೋಟಿಯಷ್ಟು ಕಪ್ ಕಾಫಿ ಸೇಲ್ ಆಗುತ್ತಂತೆ. ಅಷ್ಟು ಮಾತ್ರ ಅಲ್ಲದೆ ನಮ್ಮಂತಹ ಎಷ್ಟೋ ಜನಗಳಿಗೆ ಕಾಫಿ ಒಂದು ಜೀವನವನ್ನೇ ಕಟ್ಟಿಕೊಟ್ಟಿದೆ. ಇಂಥದ್ದೊಂದು ಕಾಫಿಯ ಪರಿಕಲ್ಪನೆ ಹುಟ್ಟಿದ್ದೆಲ್ಲಿಂದ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ಇಥಿಯೋಪಿಯಾದ ಗುಡ್ಡ ಪ್ರದೇಶವೊಂದರಲ್ಲಿ ಕುರಿ ಕಾಯುವ ಒಬ್ಬ ಹುಡುಗ ಇರ್ತಾನೆ, ಕಾಲ್ಡಿ ಅಂತ. ಕುರಿ ಕಾಯೋದೇ ಕಾಯಕವಾಗಿದ್ದಂತಹ ಕಾಲ್ಡಿಗೆ ಅವನ ಕುರಿಗಳು ಯಾವ ರೀತಿಯಲ್ಲಿ ವರ್ತಿಸ್ತಿದ್ವು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿತ್ತು. ಆದರೆ ಒಂದಿನ ಆಶ್ಚರ್ಯಕರ ಎನ್ನೋ ಹಾಗೆ ಅವನ ಕುರಿಗಳೆಲ್ಲ ತುಂಬಾ ಎನರ್ಜೆಟಿಕ್ ಆಗಿ ತುಂಬಾ ವೈಲ್ಡ್ ಆಗಿ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತವೆ. ಕುತೂಹಲದಿಂದ ಕುರಿಯ ಈ ವರ್ತನೆಗೆ ಕಾರಣವನ್ನು ಹುಡುಕಿದಾಗ ಆ ಕುರಿಗಳು ಕೆಂಪು ಚೆರಿಯಂತೆ ಕಾಣುವ ಹಣ್ಣುಗಳನ್ನು ತಿನ್ನುವುದನ್ನು ಗಮನಿಸ್ತಾನೆ. ಕುತೂಹಲಕಾರಿಯಾದ ಕಾಲ್ಡಿ ತಾನು ಕೂಡ ಒಂದೆರಡು ಹಣ್ಣುಗಳನ್ನು ತಿಂದಾಗ ಈ ಹಿಂದೆ ಯಾವತ್ತೂ ಅವನಿಗೆ ಆಗಿರದ ಒಂದು ಹೊಸ ರೀತಿಯ ಅನುಭವ ಆಗುತ್ತೆ. ಒಂದು ರೀತಿಯ ಎನರ್ಜಿಯನ್ನು ಅವನು ಫೀಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ತನ್ನ ಈ ಆವಿಷ್ಕಾರವನ್ನು ಊರವರಿಗೆ ತಿಳಿಸ್ಬೇಕು ಅಂತ ಕಾಲ್ಡಿ ಈ ಬೀಜಗಳನ್ನು ತಗೊಂಡು ಒಬ್ಬ ಮಾಂಕ್ ಹತ್ರ ಹೋಗ್ತಾನೆ. ಆದರೆ ಅಲ್ಲಿ ಆ ಮಾಂಕ್ ಈ ಬೀಜಗಳನ್ನು ನೋಡಿ ಇದೊಂದು ಸೈತಾನನ ಕೆಲಸ ಇರಬಹುದು, ಇದರಿಂದ ದೂರ ಇರಬೇಕು ಅಂತ ಆ ಬೀಜಗಳನ್ನು ಬೆಂಕಿಗೆ ಬಿಸಾಡ್ತಾರೆ. ಅಷ್ಟೇ, ಬೆಂಕಿಗೆ ಬಿದ್ದ ಬೀಜಗಳು ಸುಡುತ್ತಿದ್ದಂತೆ ಆ ಪರಿಮಳ ಇಡೀ ಕೊಠಡಿಯನ್ನು ತುಂಬಿಕೊಳ್ಳುತ್ತೆ. ಕುತೂಹಲ ಅನ್ನೋದು ಯಾರನ್ನು ಕೂಡ ಬಿಟ್ಟಿಲ್ಲ. ಮಾಂಕ್ಗೆ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ. ತಕ್ಷಣ ಸುಟ್ಟು ಹೋಗುತ್ತಿದ್ದ ಬೀಜಗಳನ್ನು ಬೆಂಕಿಯಿಂದ ತೆಗೆದು ಬಿಸಿಗೆ ಅದನ್ನು ನೀರಿನಲ್ಲಿ ಹಾಕ್ತಾರೆ. ಈಗಾಗಲೇ ಕಾಲ್ಡಿ ಮತ್ತು ಕುರಿಗಳು ಇದನ್ನು ತಿಂದಿದ್ದು ಏನೂ ಆಗದೇ ಇರುವುದನ್ನು ಗಮನಿಸಿದವರು ಅವರು ಕೂಡ ರುಚಿ ನೋಡಬೇಕು ಅಂತ ಅಂದ್ಕೊಂಡು ಆ ನೀರನ್ನು ಕುಡಿತಾರೆ. ಅದೇ ದ ಫಸ್ಟ್ ಕಪ್ ಆಫ್ ಕಾಫಿ. ಅವರು ಅದನ್ನು ಕಾಹ್ವಾ ಅಂತ ಕರೀತಾರೆ. ಇದರ ಅರ್ಥ ಎನರ್ಜಿಯನ್ನು ಕೊಡುವಂತಹ ಪಾನೀಯ ಅಂತ. ಇದು ಕೇವಲ ಪ್ರಾರಂಭ ಮಾತ್ರ ಆಗಿತ್ತು. ಯಾಕೆಂದರೆ ಮುಂದೆ ಕಾಫಿ ಕೇವಲ ಒಂದು ಪಾನೀಯ ಆಗಿ ಉಳ್ಕೊಳ್ಳಲಿಲ್ಲ. ಕಾಫಿ ಸೇವನೆಯಿಂದ ಜನಗಳಿಗೆ ಎನರ್ಜಿ ಸಿಗ್ತಾ ಇತ್ತು, ರಾತ್ರಿಯೆಲ್ಲ ಎಚ್ಚರವಾಗಿರಲಿಕ್ಕೆ ಸಹಾಯ ಆಗ್ತಿತ್ತು. ಇದರಿಂದ ರಾತ್ರಿ ಪ್ರಾರ್ಥನೆಗಳು ಕೂಡ ತುಂಬಾ ಸುಲಭವಾಗ್ತಿದ್ವು. ಇದೆಲ್ಲ ಆಗಿ ನೂರಾರು ವರ್ಷಗಳೇ ಆಯಿತು ಈ ಕಾಫಿಗೆ ಯಮನ್ ದೇಶವನ್ನು ತಲುಪಲಿಕ್ಕೆ. ಧಾರ್ಮಿಕ ಯಾತ್ರೆ ಮತ್ತು ವ್ಯಾಪಾರಿಗಳ ಮುಖಾಂತರ ಕಾಫಿ ಯಮನ್ ದೇಶವನ್ನು ತಲುಪುತ್ತೆ. ಯಮನ್ನ ಸೂಫಿ ಸಂತರ ಕೈ ಸೇರಿದ ಈ ಕಾಫಿ ಅವರಿಗೆ ತುಂಬಾ ಇಷ್ಟವಾಗುತ್ತೆ. ಯಾಕಂದರೆ ಅವರಿಗೆ ರಾತ್ರಿಯೆಲ್ಲ ಎಚ್ಚರವಿದ್ದು ಪ್ರಾರ್ಥನೆ ಮಾಡೋಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಮೊದಲು ಕೇವಲ ಪ್ರಾರ್ಥನೆಯ ಸಮಯದಲ್ಲಿ ಬಳಸ್ತಿದ್ದಂಥ ಈ ಕಾಫಿನ ಜನಗಳು ತಮ್ಮ ಕೆಲಸ ಮಾಡುವಾಗ, ಓದುವಾಗ, ಪ್ರತಿಯೊಂದು ವಿಷಯದಲ್ಲೂ ಬಳಸೋಕ್ಕೆ ಶುರು ಮಾಡಿದರು. 1500ರ ಹೊತ್ತಿಗೆ ಕಾಫಿ ಮೆಕ್ಕಾವನ್ನು ತಲುಪುತ್ತೆ. ಇಷ್ಟೊತ್ತಿಗಾಗಲೇ ಕಾಫಿಯನ್ನು ಬೇರೆ ದೇಶಗಳಲ್ಲೂ ಬೆಳಿಬೇಕೆಂಬುವ ಚರ್ಚೆಗಳು ಶುರುವಾಗಿತ್ತು. ಆದರೆ ಬುದ್ಧಿವಂತ ಅರಬರು ಕಾಫಿಯನ್ನು ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆ ಆ ಕಾಫಿಯನ್ನು ಹುರಿದು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಯಾಕಂದರೆ ಬೇರೆ ಎಲ್ಲೂ ಕೂಡ ಇದನ್ನು ಬೆಳೆಯೋಕ್ಕೆ ಸಾಧ್ಯ ಆಗಬಾರ್ದು ಅಂತ. ಹೀಗಿರುವಾಗಲೇ ಭಾರತದ ಸೂಫಿ ಸಂತರಾದಂತಹ ಬಾಬಾ ಬುಡನ್ರವರು ಯಮನ್ ದೇಶದಿಂದ 7 ಕಾಫಿ ಬೀಜಗಳನ್ನು 1670ರ ಹೊತ್ತಿಗೆ ಭಾರತ ದೇಶಕ್ಕೆ ತರ್ತಾರೆ. ನಮ್ಮ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಶ್ರೇಣಿಗಳಲ್ಲಿ ಈ ಬೀಜಗಳನ್ನು ನೆಟ್ಟು ಇವತ್ತು ಅದೆಷ್ಟೋ ಕುಟುಂಬಗಳು ಈ ಕಾಫಿಯನ್ನು ಅವಲಂಬಿಸಿ ಜೀವನವನ್ನು ಮಾಡುತ್ತಿವೆ. ಇದು ನಮ್ಮ ಕಾಫಿಯ ದಂತಕತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಕಾಫಿ ಬೆಳೆಗಾರರಿಗೆ ಇದನ್ನು ಶೇರ್ ಮಾಡಿ. ನಾನು ನಿಮ್ಮ ಶಶಾಂಕ್ ಸಿದ್ದಾಪುರ. ನಾವು ಮತ್ತೆ ಸಿಗೋಣ.